ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಬರ್ತಕ್ಕಂಥ ಪ್ರಕ್ರಿಯೆ ಇದೀಗ ಶುರುವಾಗಿದೆ. ಅಮೆರಿಕದ ಕಾಲಮಾನ ಪ್ರಕಾರ ನಾಳೆ ಸಾಯಂಕಾಲ 5:57 ಭೂಸ್ಪರ್ಶವನ್ನು ಮಾಡಲಿದ್ದಾರೆ ಸುನಿತಾ ವಿಲಿಯಮ್ಸ್. ಇವರ ಜೊತೆಯಲ್ಲಿ ಬುಚ್ ವಿಲ್ಮೋರ್ ಕೂಡ ಇರ್ತಾರೆ. ಸುನಿತಾ ವಿಲಿಯಮ್ಸ್ ಪ್ಲಸ್ ಬುಚ್ ವಿಲ್ಮೋರ್ ಭೂಮಿಗೆ ವಾಪಸ್ ಆಗ್ತಾರೆ. 287 ದಿನಗಳ ನಂತರ ಭೂಮಿಗೆ ವಾಪಸ್ ಆಗ್ತಾ ಇರೋದು ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್. ನಾಸಾ ಮತ್ತು ಸ್ಪೇಸ್ ಎಕ್ಸ್ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇವೆ ಇಲ್ಲಿ. ಆದರೆ ಭೂಮಿಗೆ ವಾಪಸ್ ಬರ್ತಕ್ಕಂಥ ಪ್ರಕ್ರಿಯೆ ಅಷ್ಟು ಸುಲಭವಾಗಿರಲ್ಲ. ಜೂನ್ 5, 2024 ಬಾಹ್ಯಾಕಾಶಕ್ಕೆ ಅಂತ ಹೇಳಿ ಸುನಿತಾ ವಿಲಿಯಮ್ಸ್ ಹೋಗಿದ್ದದ್ದು. 8 ದಿನಕ್ಕೆ ಹೋಗಿ ಬಂದುಬಿಡೋಣ ಅಂದ್ಕೊಂಡು ಹೋಗಿದ್ದರು ಇವರು. ಆದರೆ 9 ತಿಂಗಳಾಯಿತು, ಅಲ್ಲಿಯೇ ಲಾಕ್ ಆಗಿಬಿಟ್ಟಿದ್ದಾರೆ. ಅಪಾಯ ಏನು ಅಂದರೆ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ಯಾಪ್ಸೂಲ್ನ ಮೂಲಕವಾಗಿ ವಾಪಸ್ ಬರಬೇಕು. 17 ಗಂಟೆಗಳಲ್ಲಿ 400 ಕಿಲೋಮೀಟರ್ ದೂರದ ಪ್ರಯಾಣ, ಅಟ್ಲಾಂಟಿಕ್ ಸಾಗರ ಅಥವಾ ಮೆಕ್ಸಿಕೋ ಕೊಲ್ಲಿಯಲ್ಲಿ ಲ್ಯಾಂಡಿಂಗ್ ಆಗುತ್ತೆ. ಭೂಮಿ ಪ್ರವೇಶ ಮಾಡಬೇಕಾದ್ರೆ ನೌಕೆಯ ಕೋನ ನಿಖರವಾಗಿರಬೇಕಾಗುತ್ತೆ. ಸ್ವಲ್ಪ ಏರುಪೇರಾದರೂ ನೌಕೆ ಹೊತ್ತಿ ಉರಿಯುತ್ತೆ. ಕಲ್ಪನಾ ಚಾವ್ಲಾ ಘಟನೆ ನೆನಪಿರಬೇಕು ಎಲ್ರಿಗೂ ಕೂಡ. ಸ್ವಲ್ಪ ಏರುಪೇರಾಗ್ಬಿಟ್ಟು ನೌಕೆ ಹೊತ್ತಿ ಉರಿಯುತ್ತೆ. ಎಲ್ಲ 6 ಪ್ಯಾರಾಚೂಟ್ಗಳು ಏಕಕಾಲಕ್ಕೆ ತೆರೆದುಕೊಳ್ಬೇಕಾಗತ್ತೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ, ನಾವು ಯಾಕೆ ಭಯ ಆಗುತ್ತೆ ನಮಗೆ ಅಂದರೆ, ಕಲ್ಪನಾ ಚಾವ್ಲಾ ಕೇಸ್ ಇತ್ತಲ್ಲ, ಅದು ಭೂಮಿಗೆ ವಾಪಸ್ ಆಗಬೇಕಾದ್ರೇ ಒಂದು ಸಣ್ಣ ಆ ಒಂದು ನೌಕೆಯ ಒಂದಷ್ಟು ಪ್ಲೇಟ್ಗಳು ಉದುರಿಬಿಡ್ತವೆ. ಆ ಒಂದು ಉದುರಿದ ನಂತರದಲ್ಲಿ ಭೂಮಿಯ ವಾತಾವರಣಕ್ಕೆ ಅದು ಬರಬೇಕಾದಾಗ ಒಂದು ಘರ್ಷಣೆ ಕ್ರಿಯೇಟ್ ಆಗಿ ಬೆಂಕಿ ಹೊತ್ಕೊಂಡು ಅವರೆಲ್ಲರಿಗೂ ಅವ್ರು ಸತ್ತು ಹೋದ್ವಿ ಅನ್ನೋ ವಿಷಯ ಕೂಡ ಗೊತ್ತಿಲ್ಲದಿರುವಷ್ಟು ಕಡಿಮೆ ಅವಧಿಯಲ್ಲಿ ಬೂದಿಯಾಗಿಬಿಟ್ಟಿರ್ತಾರೆ ಅವರು. ಅಷ್ಟು ಬೇಗ ಅದು ಸ್ಫೋಟ ಆಗಿಬಿಟ್ಟಿರುತ್ತೆ. ಅದೇನು ಆಗದೆ ಈ ಕಡೆ ಸುನಿತಾ ವಿಲಿಯಮ್ಸ್ ಹುಷಾರಾಗಿ ಬರಲಿ ಅನ್ನೋದು ಎಲ್ಲರ ಒಂದು ಹಾರೈಕೆ.